ಇಂದಿನಿಂದ ಟೀ ಕಾಫಿ ದರ ಏರಿಕೆ ಆಗಿದೆ 1 ರಿಂದ 2 ರೂಪಾಯಿ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ ಸಂಘದ ಅಧ್ಯಕ್ಷರಾದ PC ರಾವ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತಿಂದ ಎಲ್ಲವೂ ದುಬಾರಿ. ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ 1 ರಿಂದ 2 ರೂಪಾಯಿ. ಎಷ್ಟಾಗಿದೆ ಸರ್? ಎಲ್ಲ ಹೋಟ್ಲುಗಳು ಮಾಡಿದ್ದಾರೆ 1 ರಿಂದ 2 ರೂಪಾಯಿ ದರ? ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆಯೇ ಕಾಫಿ ಪುಡಿ ಬೆಲೆ 1 to ಡಬಲ್ ಆಗಿತ್ತು, ಆವಾಗಲೇ ಮಾಡಿದ್ದಾರೆ. ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ. ಆದರೂ ಕೆಲವೊಂದು ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಆಗುತ್ತದೆ ಅನ್ನುವಂಥ ಅಭಿಪ್ರಾಯದಲ್ಲಿ ಕಾದಿದ್ದರು. ಈಗ ಅನಿವಾರ್ಯ, ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ. ಆದ್ದರಿಂದ 2 ರಿಂದ 3 ರೂಪಾಯಿ ಸರ್ವಿಸ್ ಸಾಮಾನ್ಯ ಎಲ್ಲ 3 ರೂಪಾಯಿ ಜಾಸ್ತಿ ಆಗಿದೆ ಹಾಗಾದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ. ಸರ್, ಈಗ ಮತ್ತೆ ಇಡ್ಲಿ ತಿಂಡಿ, ಯಾಕಂದರೆ ಹಾಲು ಮೊಸರು ಬರುತ್ತೆ, ಮೊಸರಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ, ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ, ದೋಸೆಗೆ ಹಾಕ್ತೀರಿ, ಅದು ಸಹ ರೇಟ್ ಜಾಸ್ತಿ ಆಗುತ್ತಾ ಮುಂದಿನ ದಿನಗಳಲ್ಲಿ ಏನಾದರೂ? ಖಂಡಿತ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು. ಪ್ರತಿ ದೋಸೆಗೂ, ಇಡ್ಲಿಗೂ, ಎಲ್ಲ ವಸ್ತುಗಳಿಗೂ, ಖಾರಬಾತು, ಕೇಸರಿ ಬಾತಿಗೆ ತುಪ್ಪವನ್ನೇ ಹಾಕ್ತಿದ್ದೇವೆ. ಆದರೆ ಇಲ್ಲಿವರೆಗೆ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ. ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಏರಿಸಿರ್ತಾರೆ. ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸೋದಿಲ್ಲ. ಕಾಫಿ, ಟೀ ಮಾತ್ರ ಬೆಲೆ ಏರ್ತದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಹೀಗಿದ್ದರೂ ನಾವು ಎಲ್ಲ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ. ಯಾಕಂದರೆ ಅದು ನಮ್ಮ ಹೆಮ್ಮೆಯ ಹಾಲು. ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಹಾಲು. ಅಲ್ಲದೆ 4 ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಎಲ್ಲ ಹೋಟೆಲ್ನಲ್ಲೂ ನಂದಿನಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೇವೆ. ಟೀ ಎಷ್ಟೇ ಆಗುತ್ತೆ ಸರ್? ರೇಟ್ ಎಷ್ಟಿದೆ ಪ್ರೆಸೆಂಟ್? ಈಗ 3-4 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಅಂತ? ಅಂದರೆ ಟೀ ಕಾಫಿ ಬೆಲೆ ಮಾತ್ರ ವಿಧವಾದ ಹೋಟೆಲ್ ವಿಧವಾದ ರೇಟ್ ಇದೆ. ಅತಿ ಕಡಿಮೆ ಬೆಲೆಗೆ ಶುಚಿರುಚಿಯಾದ ಕಾಫಿ ಕೊಡುವಂಥ ನಗರ ಬೆಂಗಳೂರು ನಗರ. ಆದುದರಿಂದ ಕೆಲವೊಂದು ಹೋಟೆಲ್ 12 ರೂಪಾಯಿ ಇದ್ದಲ್ಲಿ 15 ರೂಪಾಯಿ ಆಗ್ಬೋದು, 15 ಇದ್ದಲ್ಲಿ 17 ರೂಪಾಯಿ ಆಗುತ್ತೆ. ಈ ರೀತಿ ಒಂದೊಂದು ರೀತಿಯಾಗಿ ಹೋಟೆಲ್ಗಳಲ್ಲಿದೆ. ಕೆಲವೊಂದು ಕಡೆ 20 ರೂಪಾಯಿನೂ ಇದೆ, ಅಲ್ಲಿ 22 ರೂಪಾಯಿ ಆಗುತ್ತದೆ. ಸರ್, ಎಷ್ಟು ಜನ ಹೇಳ್ತಾರೆ, ಈಗ ಕೆಲವೊಂದು ಹೋಟೆಲಲ್ಲಿ 30 ರೂಪಾಯಿಗೆ ಒಂದು ಟೀ ಸಿಗುತ್ತೆ. ಒಂದು ಬೆಳಗ್ಗೆ ನಾಷ್ಟ, ಒಂದು ಟಿಫಾನ ಬಂದುಬಿಡುತ್ತೆ, 30 ರೂಪಾಯಿ ಕೊಟ್ಟರೆ ಒಂದು ರೈಸ್ ಬಾತ್ ಬರುತ್ತೆ ಅಂತಂತಾರೆ. ಒಂದು ಜನ ಮಾತಾಡ್ತಿದ್ರು. ಟೀ ಕಾಫಿ ಬೆಲೆ ಗ್ರಾಹಕರು ನಿರ್ಧರಿಸ್ತಾರೆ ಮತ್ತು ಹೋಟೆಲ್ ಮಾಲೀಕರು ನಿರ್ಧರಿಸ್ತಾರೆ. ಯಾವ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಬೇಕು ಅನ್ನೋದು ಇರುತ್ತೆ. ಕಾಫಿ ಬೆಲೆ 250 ರೂಪಾಯಿಗೂ ಸಿಗ್ತಾ ಇದೆ. ಕಾಫಿ ಅದು 80 ರೂಪಾಯಿಗೂ ಇದೆ, ಕೆಲವು ಕಡೆ 50 ರೂಪಾಯಿಗೂ ಇದೆ, ಅದೇ ರೀತಿ 12 ರೂಪಾಯಿಗೂ ಇದೆ. ಅದು ವೆರೈಟೀಸು, ಅಲ್ಲಿ ಕುಳಿತುಕೊಳ್ಳುವಂಥ ವಾತಾವರಣ ಎಲ್ಲದಕ್ಕೂ ಟ್ಯಾಲಿಯಾಗಿ ಮಾಡುವಂಥದ್ದು ಬೆಲೆ ನಿರ್ಧಾರ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರ ಮಾತಾಗಿತ್ತು. ಅಂದರೆ ಇದರಿಂದ 3-4 ರೂಪಾಯಿ ದರ ಏರಿಕೆ ಆಗುತ್ತೆ. ಹಲವಾರು ಹೋಟೆಲ್ಗಳು ಏರಿಕೆ ಮಾಡಿದ್ದಾರೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇಂದಿನಿಂದ ಟೀ ಕಾಫಿ ದರ ಏರಿಕೆ ಆಗಿದೆ 1 ರಿಂದ 2 ರೂಪಾಯಿ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ ಸಂಘದ ಅಧ್ಯಕ್ಷರಾದ PC ರಾವ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತಿಂದ ಎಲ್ಲವೂ ದುಬಾರಿ. ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ 1 ರಿಂದ 2 ರೂಪಾಯಿ. ಎಷ್ಟಾಗಿದೆ ಸರ್? ಎಲ್ಲ ಹೋಟ್ಲುಗಳು ಮಾಡಿದ್ದಾರೆ 1 ರಿಂದ 2 ರೂಪಾಯಿ ದರ? ಕೆಲವೊಂದು ಹೋಟೆಲ್ಗಳಲ್ಲಿ ಒಂದು ತಿಂಗಳ ಹಿಂದೆಯೇ ಕಾಫಿ ಪುಡಿ ಬೆಲೆ 1 to ಡಬಲ್ ಆಗಿತ್ತು, ಆವಾಗಲೇ ಮಾಡಿದ್ದಾರೆ. ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ. ಆದರೂ ಕೆಲವೊಂದು ಬಹಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಆಗುತ್ತದೆ ಅನ್ನುವಂಥ ಅಭಿಪ್ರಾಯದಲ್ಲಿ ಕಾದಿದ್ದರು. ಈಗ ಅನಿವಾರ್ಯ, ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ. ಆದ್ದರಿಂದ 2 ರಿಂದ 3 ರೂಪಾಯಿ ಸರ್ವಿಸ್ ಸಾಮಾನ್ಯ ಎಲ್ಲ 3 ರೂಪಾಯಿ ಜಾಸ್ತಿ ಆಗಿದೆ ಹಾಗಾದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ. ಸರ್, ಈಗ ಮತ್ತೆ ಇಡ್ಲಿ ತಿಂಡಿ, ಯಾಕಂದರೆ ಹಾಲು ಮೊಸರು ಬರುತ್ತೆ, ಮೊಸರಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ, ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ, ದೋಸೆಗೆ ಹಾಕ್ತೀರಿ, ಅದು ಸಹ ರೇಟ್ ಜಾಸ್ತಿ ಆಗುತ್ತಾ ಮುಂದಿನ ದಿನಗಳಲ್ಲಿ ಏನಾದರೂ? ಖಂಡಿತ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು. ಪ್ರತಿ ದೋಸೆಗೂ, ಇಡ್ಲಿಗೂ, ಎಲ್ಲ ವಸ್ತುಗಳಿಗೂ, ಖಾರಬಾತು, ಕೇಸರಿ ಬಾತಿಗೆ ತುಪ್ಪವನ್ನೇ ಹಾಕ್ತಿದ್ದೇವೆ. ಆದರೆ ಇಲ್ಲಿವರೆಗೆ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ. ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಏರಿಸಿರ್ತಾರೆ. ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸೋದಿಲ್ಲ. ಕಾಫಿ, ಟೀ ಮಾತ್ರ ಬೆಲೆ ಏರ್ತದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಹೀಗಿದ್ದರೂ ನಾವು ಎಲ್ಲ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ. ಯಾಕಂದರೆ ಅದು ನಮ್ಮ ಹೆಮ್ಮೆಯ ಹಾಲು. ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಹಾಲು. ಅಲ್ಲದೆ 4 ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಎಲ್ಲ ಹೋಟೆಲ್ನಲ್ಲೂ ನಂದಿನಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೇವೆ. ಟೀ ಎಷ್ಟೇ ಆಗುತ್ತೆ ಸರ್? ರೇಟ್ ಎಷ್ಟಿದೆ ಪ್ರೆಸೆಂಟ್? ಈಗ 3-4 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಅಂತ?
ಅಂದರೆ ಟೀ ಕಾಫಿ ಬೆಲೆ ಮಾತ್ರ ವಿಧ ವಿಧವಾದ ಹೋಟೆಲ್ ವಿಧ ವಿಧವಾದ ರೇಟ್ ಇದೆ. ಅತಿ ಕಡಿಮೆ ಬೆಲೆಗೆ ಶುಚಿರುಚಿಯಾದ ಕಾಫಿ ಕೊಡುವಂಥ ನಗರ ಬೆಂಗಳೂರು ನಗರ. ಆದುದರಿಂದ ಕೆಲವೊಂದು ಹೋಟೆಲ್ 12 ರೂಪಾಯಿ ಇದ್ದಲ್ಲಿ 15 ರೂಪಾಯಿ ಆಗ್ಬೋದು, 15 ಇದ್ದಲ್ಲಿ 17 ರೂಪಾಯಿ ಆಗುತ್ತೆ. ಈ ರೀತಿ ಒಂದೊಂದು ರೀತಿಯಾಗಿ ಹೋಟೆಲ್ಗಳಲ್ಲಿದೆ. ಕೆಲವೊಂದು ಕಡೆ 20 ರೂಪಾಯಿನೂ ಇದೆ, ಅಲ್ಲಿ 22 ರೂಪಾಯಿ ಆಗುತ್ತದೆ. ಸರ್ ಎಷ್ಟು ಜನ ಹೇಳ್ತಾರೆ ಈಗ ಕೆಲವೊಂದು ಹೋಟೆಲಲ್ಲಿ 30 ರೂಪಾಯಿಗೆ ಒಂದು ಟೀ ಸಿಗುತ್ತೆ, ಒಂದು ಬೆಳಗ್ಗೆ ನಾಷ್ಟ ಒಂದು ಟಿಫನ ಬಂದುಬಿಡುತ್ತೆ 30 ರೂಪಾಯಿ ಕೊಟ್ಟರೆ ಒಂದು ರೈಸ್ ಬಾತ್ ಬರುತ್ತೆ ಅಂತಂತಾರೆ. ಎಲ್ಲ ಒಂದು ಜನ ಒಂದು ಮಾತಾಡ್ತಿದ್ರು. ಟೀ ಕಾಫಿ ಬೆಲೆ ಗ್ರಾಹಕರು ನಿರ್ಧರಿಸ್ತಾರೆ ಮತ್ತು ಹೋಟೆಲ್ ಮಾಲೀಕರು ನಿರ್ಧರಿಸ್ತಾರೆ. ಯಾವ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಬೇಕು ಅನ್ನೋದು ಇರುತ್ತೆ. ಕಾಫಿ ಬೆಲೆ 250 ರೂಪಾಯಿಗೂ ಸಿಗ್ತಾ ಇದೆ ಕಾಫಿ. ಅದು 80 ರೂಪಾಯಿಗೂ ಇದೆ, ಕೆಲವು ಕಡೆ 50 ರೂಪಾಯಿಗೂ ಇದೆ, ಅದೇ ರೀತಿ 12 ರೂಪಾಯಿಗೂ ಇದೆ. ಅದು ವೆರೈಟೀಸು, ಅಲ್ಲಿ ಕುಳಿತುಕೊಳ್ಳುವಂಥ ವಾತಾವರಣ ಎಲ್ಲದಕ್ಕೂ ಟ್ಯಾಲಿಯಾಗಿ ಮಾಡುವಂಥದ್ದು ಬೆಲೆ ನಿರ್ಧಾರ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರ ಮಾತಾಗಿತ್ತು. ಅಂದರೆ ಇದರಿಂದ 3 ರಿಂದ 4 ರೂಪಾಯಿ ದರ ಏರಿಕೆ ಆಗುತ್ತೆ, ಹಲವಾರು ಹೋಟೆಲ್ಗಳು ಏರಿಕೆ ಮಾಡಿದ್ದಾರೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಎಸ್ ಸರ್, ಇಂದಿನಿಂದ ಟೀ ಕಾಫಿ ದರ ಏರಿಕೆ ಆಗಿದೆ 1 ರಿಂದ 2 ರೂಪಾಯಿ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ ಸಿ ರಾವ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತಿಂದ ಎಲ್ಲವೂ ದುಬಾರಿ. ಈಗ ಟೀ ಕಾಫಿ ಸಹ ದುಬಾರಿ ಆಗಿದೆ, 1 ರಿಂದ 2 ರೂಪಾಯಿ. ಎಷ್ಟಾಗಿದೆ ಸರ್? ಎಲ್ಲ ಹೋಟ್ಲ್ಗಳು ಮಾಡಿದ್ದಾರೆ 1 ರಿಂದ 2 ರೂಪಾಯಿ ದರ. ಕೆಲವೊಂದು ಹೋಟೆಲ್ಗಳಲ್ಲಿ 1 ತಿಂಗಳ ಹಿಂದೆಯೇ ಕಾಫಿ ಪುಡಿ ಬೆಲೆ 1 to ಡಬಲ್ ಆಗಿತ್ತು, ಆವಾಗಲೇ ಮಾಡಿದ್ದಾರೆ. ಅವರು ಈ ತಕ್ಷಣ ಈಗ ಮಾಡುವುದಿಲ್ಲ. ಆದರೂ ಕೆಲವೊಂದು ಭಾಳಷ್ಟು ಹೋಟೆಲ್ಗಳು ಹಾಲಿನ ಬೆಲೆ ಆಗುತ್ತದೆ ಅನ್ನುವಂಥ ಅಭಿಪ್ರಾಯದಲ್ಲಿ ಕಾದಿದ್ದರು. ಈಗ ಅನಿವಾರ್ಯ, ಕಾಫಿ ಪುಡಿ ಇತರ ಬೆಲೆಗಳ ಜೊತೆಗೆ ಹಾಲಿನ ಬೆಲೆ ಏರಿಕೆ ಆಗಿದೆ. ಆದುದರಿಂದ 2 ರಿಂದ 3 ರೂಪಾಯಿ ಸರ್ವಿಸ್ ಸಾಮಾನ್ಯ ಎಲ್ಲ 3 ರೂಪಾಯಿ ಜಾಸ್ತಿ ಆಗಿದೆ ಹಾಗಾದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಜಾಸ್ತಿ ಆಗ್ತದೆ. ಸರ್, ಈಗ ಮತ್ತೆ ಇಡ್ಲಿ ತಿಂಡಿ, ಯಾಕಂದರೆ ಹಾಲು ಮೊಸರು ಬರುತ್ತೆ, ಮೊಸರಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ, ತುಪ್ಪ ನೀವು ಇಡ್ಲಿಗೆ ಹಾಕ್ತೀರಿ, ದೋಸೆಗೆ ಹಾಕ್ತೀರಿ, ಅದು ಸಹ ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ? ಖಂಡಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತುಪ್ಪ ಉಪಯೋಗಿಸ್ತಾ ಇದ್ದೇವೆ ನಾವು. ಪ್ರತಿ ದೋಸೆಗೂ, ಇಡ್ಲಿಗೂ, ಎಲ್ಲ ವಸ್ತುಗಳಿಗೂ, ಖಾರಬಾತು, ಕೇಸರಿ ಬಾತಿಗೆ ತುಪ್ಪವನ್ನೇ ಹಾಕ್ತಿದ್ದೇವೆ. ಆದರೆ ಇಲ್ಲಿವರೆಗೆ ಹಾಲಿನ ಇತರ ಉತ್ಪನ್ನಗಳಿಗೆ ಬೆಲೆ ಏರಿಸಲಿಲ್ಲ. ಅವರು ಹಾಲು ಮತ್ತು ಮೊಸರಿಗೆ ಮಾತ್ರ ಏರಿಸಿರ್ತಾರೆ. ಆ ಕಾರಣದಿಂದ ಸಂತೋಷದಿಂದ ಈಗ ತಿಂಡಿ ಬೆಲೆ ಏರಿಸೋದಿಲ್ಲ. ಕಾಫಿ, ಟೀ ಮಾತ್ರ ಬೆಲೆ ಏರ್ತದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಹೀಗಿದ್ದರೂ ನಾವು ಎಲ್ಲ ಹೋಟೆಲ್ಗಳಲ್ಲಿ ನಂದಿನಿ ಹಾಲನ್ನೇ ಉಪಯೋಗಿಸ್ತೇವೆ. ಯಾಕಂದರೆ ಅದು ನಮ್ಮ ಹೆಮ್ಮೆ ಹಾಲು. ಹಾಗೂ ಈ ನಂದಿನಿ ಹಾಲು ದೇಶದಲ್ಲೇ ಅತಿ ಕಡಿಮೆ ಬೆಲೆಗೆ ಸಿಗುವಂಥ ಹಾಲು. ಅಲ್ಲದೆ 4 ರೂಪಾಯಿ ಡೈರೆಕ್ಟ್ ರೈತರಿಗೆ ಹೋಗ್ತಾ ಇದೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಎಲ್ಲ ಹೋಟೆಲ್ನಲ್ಲಿಯೂ ನಂದಿನಿ ಹಾಲನ್ನೇ ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದೇವೆ. ಟೀ ಎಷ್ಟೇ ಆಗುತ್ತೆ ಸರ್? ರೇಟ್ ಎಷ್ಟಿದೆ ಪ್ರೆಸೆಂಟ್? ಈಗ 3-4 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಅಂತ? ಅಂದರೆ ಟೀ ಕಾಫಿ ಬೆಲೆ ಮಾತ್ರ ವಿಧ ವಿಧವಾದ ಹೋಟೆಲ್ ವಿಧ ವಿಧವಾದ ರೇಟ್ ಇದೆ. ಅತಿ ಕಡಿಮೆ ಬೆಲೆಗೆ ಶುಚಿರುಚಿಯಾದ ಕಾಫಿ ಕೊಡುವಂಥ ನಗರ ಬೆಂಗಳೂರು ನಗರ. ಆದುದರಿಂದ ಕೆಲವೊಂದು ಹೋಟೆಲ್ 12 ರೂಪಾಯಿ ಇದ್ದಲ್ಲಿ 15 ರೂಪಾಯಿ ಆಗ್ಬೋದು, 15 ಇದ್ದಲ್ಲಿ 17 ರೂಪಾಯಿ ಆಗುತ್ತೆ. ಈ ರೀತಿ ಒಂದೊಂದು ರೀತಿಯಾಗಿ ಹೋಟೆಲ್ಗಳಲ್ಲಿದೆ. ಕೆಲವೊಂದು ಕಡೆ 20 ರೂಪಾಯಿನೂ ಇದೆ, ಅಲ್ಲಿ 22 ರೂಪಾಯಿ ಆಗುತ್ತದೆ. ಸರ್ ಎಷ್ಟು ಜನ ಹೇಳ್ತಾರೆ ಈಗ ಕೆಲವೊಂದು ಹೋಟೆಲಲ್ಲಿ 30 ರೂಪಾಯಿಗೆ ಒಂದು ಟೀ ಸಿಗುತ್ತೆ, ಒಂದು ಬೆಳಗ್ಗೆ ನಾಷ್ಟ ಒಂದು ಟಿಫನ ಬಂದುಬಿಡುತ್ತೆ 30 ರೂಪಾಯಿ ಕೊಟ್ಟರೆ ಒಂದು ರೈಸ್ ಬಾತ್ ಬರುತ್ತೆ ಅಂತಂತಾರೆ. ಎಲ್ಲ ಒಂದು ಜನ ಒಂದು ಮಾತಾಡ್ತಿದ್ರು. ಟೀ ಕಾಫಿ ಬೆಲೆ ಗ್ರಾಹಕರು ನಿರ್ಧರಿಸ್ತಾರೆ ಮತ್ತು ಹೋಟೆಲ್ ಮಾಲೀಕರು ನಿರ್ಧರಿಸ್ತಾರೆ. ಯಾವ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಬೇಕು ಅನ್ನೋದು ಇರುತ್ತೆ. ಕಾಫಿ ಬೆಲೆ 250 ರೂಪಾಯಿಗೂ ಸಿಗ್ತಾ ಇದೆ ಕಾಫಿ. ಅದು 80 ರೂಪಾಯಿಗೂ ಇದೆ, ಕೆಲವು ಕಡೆ 50 ರೂಪಾಯಿಗೂ ಇದೆ, ಅದೇ ರೀತಿ 12 ರೂಪಾಯಿಗೂ ಇದೆ. ಅದು ವೆರೈಟೀಸು, ಅಲ್ಲಿ ಕುಳಿತುಕೊಳ್ಳುವಂಥ ವಾತಾವರಣ ಎಲ್ಲದಕ್ಕೂ ಟ್ಯಾಲಿಯಾಗಿ ಮಾಡುವಂಥದ್ದು ಬೆಲೆ ನಿರ್ಧಾರ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರ ಮಾತಾಗಿತ್ತು. ಅಂದರೆ ಇದರಿಂದ 3 ರಿಂದ 4 ರೂಪಾಯಿ ದರ ಏರಿಕೆ ಆಗುತ್ತೆ, ಹಲವಾರು ಹೋಟೆಲ್ಗಳು ಏರಿಕೆ ಮಾಡಿದ್ದಾರೆ ಅಂತಲೂ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.